ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚುಕ್ಕಿ ಚಾನಲ್. ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿ ಎಲ್ರಿಗೂ ಡೆಲಿಷಿಯಸ್ ಆಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದು ಪೊಟ್ಯಾಟೊ ಕಟ್ಲೆಟ್. ಬನ್ನಿ ರೆಸಿಪಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇವಾಗ ಒಂದು 2 ಆನಿಯನ್ ತಗೊಳ್ಳಿ, ಚಿಕ್ಕದಾಗಿ ಹೆಚ್ಕೋಬೇಕು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಚಿಕ್ಕದಾಗಿರಬೇಕು. ಸೊ ಅದಾದಮೇಲೆ ಇವಾಗ ಒಂದು 14ರಿಂದ 16 ಬೀನ್ಸ್ ತೊಗೋಬೇಕು. ಹುಳ್ಳಿಕಾಯಿನ ಇದು ಚಿಕ್ಕದಾಗೆ ಹೆಚ್ಕೋಬೇಕು, ತುಂಬ ಚಿಕ್ಕದಾಗಿ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ನೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೊರಗಡೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಹುಳ್ಳಿಕಾಯಿ ಹೆಚ್ಕೊಂಡಾದ್ಮೇಲೆ 1 ಕ್ಯಾರೆಟ್ ಪೂರ್ತಿ ತುರ್ಕೋಬೇಕು. ಸೊ ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈವ್ನಿಂಗ್ ಈ ಚಳಿಗಾಲದಲ್ಲೆಲ್ಲ ಸಖತ್ತಾಗಿರುತ್ತೆ ತಿನ್ನೋದು ಕೂಡ. ಮಕ್ಳುಗಳಂತೂ ತುಂಬ ಇಷ್ಟಪಡ್ತಾರೆ. ಸೊ ನೀವು ಟೇಸ್ಟಿಯಾಗಿ ಕೂಡ ಇರುತ್ತಲ್ವಾ, ಸೊ ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ. ಈಗ ಒಂದು 6ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಅದನ್ನು ಚಿಕ್ಕದಾಗೆ ಹೆಚ್ಕೊಬೇಕು. ಯಾವುದೂ ದೊಡ್ಡದಾಗಿ ಹೆಚ್ಕೊಳಂಗೆ ಇಲ್ಲ, ಎಲ್ಲನೂ ಚಿಕ್ಕದಾಗೆ ಹೆಚ್ಕೋಬೇಕು. ರೆಸಿಪಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 4 ಪೊಟ್ಯಾಟೋನ 4 ಭಾಗ ಮಾಡ್ಕೊಳ್ಳಿ. ಇವಾಗ ಏನೇನು ಕಟ್ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ಒಂದು ಸೈಡಿಗೆ ಇಟ್ಟು, ಇವಾಗ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಅದನ್ನು ಚಿಕ್ಕದಾಗಿ ಹೆಚ್ಕೋಬೇಕು. ಇವಾಗ 1 ಕಪ್ ಆಗೋಷ್ಟು ಬಟಾಣಿ ತಗೊಂಡಿದ್ದೀನಿ. ಇವಾಗ ಇದಾದಮೇಲೆ ನೆಕ್ಸ್ಟ್ ಏನು ಅಂತ ಅಂದರೆ, ಒಂದು ಕುಕ್ಕರ್ಗೆ ಆಲೂಗೆಡ್ಡೆ ಏನಿದೆ ಅದನ್ನ ಹಾಕೊಬೇಕು. ಇದಕ್ಕೆ ಒಂದು 4 ಲೋಟದಷ್ಟು ನೀರು ಹಾಕೋಬೇಕಾಗತ್ತೆ, ದೊಡ್ಡ ಲೋಟದಷ್ಟು. ಅದಾದಮೇಲೆ ಇದಕ್ಕೆ ಬಟಾಣಿ ಮತ್ತು ಹುಳ್ಳಿಕಾಯಿನ ಹಾಕೋಬೇಕು. ಸ್ವಲ್ಪ ನೀರೇನಾದ್ರು ಬೇಕು ಅಂತ ಅಂದರೆ ನೀವು ಒಂಚೂರು ಹೆಚ್ಚಿಗೆ ಹಾಕೋಬಹುದು. ನೋಡಿ, ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೊತಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2 ವಿಸಿಲ್ ಕೂಗಿಸ್ಕೊಂಡೆ ಸಾಕು. ಅದು ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಸೊ ಇವಾಗ ಕೂಗಿದೆ, 2 ವಿಸಿಲ್ ಆಗಿದೆ. ಸೊ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಆಲೂಗೆಡ್ಡೆ, ಹುರ್ಳಿಕಾಳು, ಬಟಾಣಿ ಕೂಡ ಬೆಂದಿರಬೇಕು. ಅದಾದಮೇಲೆ ಒಂದು 2 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಳ್ಬೇಕು. ಕಾರ್ನ್ಫ್ಲೋರ್ ತೊಗೊಂಡ್ಮೇಲೆ ಅದನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಸ್ವಲ್ಪ ಗಟ್ಟಿ ಬರೋಂಗೆ ಅದನ್ನು ನೀವು ಕಲಿಸ್ಕೋಬೇಕು. ನೀರು ಹಾಕೊಂಡೆ ನೀವು ಮಾಡಬೇಕು. ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಅಳತೆ ಗೊತ್ತಾಗಲ್ಲ ನಿಮಗೆ ಹೇಗೆ ಮಾಡಬೇಕು ಅಂತ. ಸ್ವಲ್ಪ ಹಾಕ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಗಟ್ಟಿನೂ ಮಾಡ್ಕೋಬೋದು. ಈಗ ಒಂದು 7ರಿಂದ 8 ರಸ್ ತೊಗೊಂಡಿದ್ದೀನಿ. ಅದನ್ನು ಮುರ್ದಿ ಅರ್ಧ ಮಾಡಿ ಮಿಕ್ಸಿಲಿ ಹಾಕ್ಕೊಂಡು 1 ರೌಂಡ್ ತಿರುಗಿಸಿದ್ರೆ ಸಾಕು. ಸೊ ಇವಾಗ ಅದಾಗಿದೆ. ಇವಾಗ ಏನು ಬೇಯಿಸ್ಕೊಂಡಿದ್ದೀರೋ ಅದನ್ನು ತಣ್ಣಗೆ ಆಗೋಕ್ಕೆ ಅಂತ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ನಾನು ಒಂದು 4 ಜನಕ್ಕೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ, 4ರಿಂದ 5 ಜನಕ್ಕೆ. ನೀವು ಬೇಕಾದ್ರೆ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಐಟಮ್ಸ್ನು ಜಾಸ್ತಿ ತೊಗೋಬೇಕಾಗತ್ತೆ. ಇವಾಗ ಏನು ಹೆಚ್ಕೊಂಡಿದೆ ಈರುಳ್ಳಿನ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾರೆಟ್ ತುರಿದಿರ್ತೀರಲ್ಲ ಅದನ್ನೂ ಹಾಕ್ಕೋಬೇಕು. ಅದಾದಮೇಲೆ ಏನು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಎಲ್ಲ ಮಿಕ್ಸ್ ಆಗಬೇಕು, ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಯಾವ ಥರ ಬಂದಿದೆ ಅಂತ. ನೀಟಾಗಿ ಕಲಿಸಿದ್ದೀನಿ, ಇವಾಗ ಎಲ್ಲ ಕಲಿಸ್ಕೊಂಡಿದ್ದೀನಿ. ಸೊ ಇವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕಲಿಸ್ಬೇಕು.
ಈಗ ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಕಾಲು ಭಾಗ ತುಂಬುವಷ್ಟು ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಕರಿಬೇಕಾಗತ್ತಲ್ವ. ಕರಿಯೋದಕ್ಕೆ ನೀವು ಅದು ಡೀಪ್ ಫ್ರೈ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು ಕಾಲು ಭಾಗದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ನಿಮ್ಮ ಕೈ ಅಳತೆ ಅಷ್ಟು ಒಂದು ಉಂಡೆ ಆಗುವಷ್ಟು ತೊಗೊಂಡು ಅದನ್ನು ನೀಟಾಗಿ ಇದರಷ್ಟು ಮಾಡ್ಕೊಬೇಕು. ಇವಾಗ ಅದನ್ನು ಏನು ರೆಡಿ ಮಾಡ್ಕೊಂಡಿದ್ದೀರೋ ಕಾರ್ನ್ಫ್ಲೋರ್ನ ಅದರಲ್ಲಿ ಡಿಪ್ ಮಾಡಿ, ಅದಾದಮೇಲೆ ರಸ್ಕ್ ಪುಡಿ ನೀವು ಆಗಲೇ ರುಬ್ಕೊಂಡಿದ್ದೀರಲ್ಲ ಅದರಲ್ಲೂ ಡಿಪ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ಡಿಪ್ ಮಾಡಿ ಎಲ್ಲ ಕಡೆ ಇದಾಗಬೇಕು, ಅಂಟಬೇಕದು. ಸೊ ಇವಾಗ ಅಂಟಾದಮೇಲೆ ಅದನ್ನು ಎಣ್ಣೆಲಿ ಹಾಕಿ, ಎಣ್ಣೆ ನೀಟಾಗಿ ಕಾದಿರಬೇಕು. ಚೆನ್ನಾಗಿ ಕಾದಿದ್ರೆ ಮಾತ್ರ ನಿಮಗೆ ಅದು ಒಳಗಡೆ ಎಲ್ಲ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಅರ್ಧಂಬರ್ಧ ಬೇಯುತ್ತೆ. ಆಲ್ರೆಡಿ ಬೆಂದಿರೋದ್ರಿಂದ ಆಚೆ ಎಲ್ಲ ನಿಮಗೆ ನೀಟಾಗಿ ಅದು ಕ್ರಿಸ್ಪಿಯಾಗಿ ಬರಬೇಕಲ್ವ. ಸೊ ಹಾಗಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ. ಈವ್ನಿಂಗ್ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.